ಜನಗಣತಿ ಅಲ್ಲ, ಸಾಮಾಜಿಕ ಶೈಕ್ಷಣಿಕ ಅಧ್ಯಯನ ಆಗಬೇಕು. ಪರೋಕ್ಷವಾಗಿ ಜಾತಿ ಗಣತಿಗೆ ಟಿಬಿ ಜಯಚಂದ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ಆಗಬೇಕಾಗಿಲ್ಲ, ಸಾಮಾಜಿಕ ಶೈಕ್ಷಣಿಕ ಅಧ್ಯಯನ ಆಗಬೇಕು ಅಂತ ಟಿಬಿ ಜಯಚಂದ್ರ ಪರೋಕ್ಷವಾಗಿ ಜಾತಿ ಗಣತಿಯನ್ನು ವಿರೋಧಿಸಿದ್ದಾರೆ. ವರದಿ ಆಗಬೇಕಾದ್ರೆ ಸರ್ಕಾರ ವಸ್ತುಸ್ಥಿತಿಗಳನ್ನು ತಿಳ್ಕೋಬೇಕು. ಜಾತಿ ಗಣತಿ ವರದಿ ಆಚೆ ಬರಲಿ, ಆಮೇಲೆ ಏನಿದೆ ನೋಡೋಣ. ತುಮಕೂರಿನಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ಇದು ನೋಡಿ, ನಮ್ಮ ಸರ್ಕಾರ, ನಾನು ಕಾನೂನು ಮಂತ್ರಿ ಆಗಿರುವಂಥ ಸಂದರ್ಭದಲ್ಲಿ ಇವತ್ತು ಕಾಂತರಾಜ್ ಆಯೋಗವನ್ನು ನೇಮಕ ಮಾಡಿದ್ದು. ಕಾಂತರಾಜ್ ಆಯೋಗ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ವರದಿಯನ್ನು ಕೊಟ್ಟಾಗ ಅಂತಿಮವಾದ ನಮ್ಮ ಅವಧಿ ಮುಗಿಯುವಂಥ ಸಂದರ್ಭದಲ್ಲಿ ಬಂತು. ಆಗ ಕೆಲವು ಆಕ್ಷೇಪಣೆಗಳು, ಅಂದರೆ ಕೆಲವು ಕಡೆ ಬೆಂಗಳೂರಿನಲ್ಲಿ ಸರಿಯಾಗಿ ಅದು ವಿಚಾರಣೆ ಆಗಿಲ್ಲ ಆಗಿರ್ತಕ್ಕಂಥದ್ದು ಕೆಲವು ವಿಚಾರಗಳು ಬಂದವು. ಹಾಗಾಗಿ ಅದು ನಾವು ಅಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ. ಅದಾದ ಮೇಲೆ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ನೇಮಕಾತಿ ಮಾಡಿದ್ರು. ಅವರು ಫುಲ್ಫಿಲ್ ಮಾಡಿದ್ದಾರೆ ಅಂದ್ಕೊಂಡಿದ್ದೀನಿ. ಅವ್ರು ಮಾತಾಡೋದ ದಾಟಿನಲ್ಲಿ ಅವ್ರು ವರದಿ ಕೊಟ್ಟಿದ್ದಾರಲ್ಲ, ನೋಡೋಣ. ಇದು ಜಾತಿ ವರದಿಯಿಂದ ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಸೋಷಿಯೋ ಎಕನಾಮಿಕ್ ಸ್ಟಡಿ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿರ್ತಕ್ಕಂಥ ಸ್ಟಡೀಸ್ನ ಆಗಬೇಕಾಗಿರ್ತಕ್ಕಂಥ, ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿರ್ತಕ್ಕಂಥ ವರದಿ ಆಗಬೇಕಾದಾಗ ಬಹುಶಃ ಅದು ಓವರಾಲ್ ವಸ್ತುಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ಅದು ಸರ್ಕಾರದ ಇಲಾಖೆಗಳಿಗೆ ಗೊತ್ತಾಗ್ತದೆ. ಉದಾಹರಣೆಗೆ, ನಾವು ಸೋಷಿಯೋ ಎಕನಾಮಿಕ್ ಸ್ಟಡೀಸ್ ಆದಂಥ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ನಾನು ಜಿಲ್ಲಾ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಯಾವ ಸಮಸ್ಯೆಗಳು ಭಾಳ ಮುಖ್ಯ ಆಗ್ತದೆ ಅಂತೇಳಿ ಇಲ್ಲಿ ಒಂದು ಸೈಟ್ಗಳು ಕೊಡ್ತಕ್ಕಂಥದ್ದು. ಇವತ್ತು ಅಭಿವೃದ್ಧಿ ಕಡೆ ಹೋಗ್ತಾ ಇದ್ದಾರೆ. ಸೈಟ್ ತಗೊಂಡಿರ್ತಕ್ಕಂಥದ್ದು, ಸೈಟ್ಗಳು ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು. ನಮ್ಗೆ ಆ ವರದಿಯನ್ನು ಕೊಟ್ಟರೆ ಇನ್ನೂ ವರದಿ ತಯಾರು ಮಾಡೋ ಹಂತದಲ್ಲೇ ನಮಗೆ ಬಂದಿರ್ತಕ್ಕಂಥದ್ದು. ಇವತ್ತು ಏನು ಸಮಸ್ಯೆ ಇದೆ ಅಂತೇಳಿ ಅದು ಸೋಷಿಯೋ ಎಕನಾಮಿಕ್ ಸ್ಟಡೀಸಿನ ವ್ಯಾಪ್ತಿನಲ್ಲಿ ಬರ್ತಕ್ಕಂಥದ್ದು. ಸೊ ಹಾಗಾಗಿ ವರದಿ ಈಚೆ ಬರಲಿ, ಅವ್ರ ಶಿಫಾರಸುಗಳೇನಿದೆ, ವಸ್ತುಸ್ಥಿತಿ ಏನಿದೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಇವತ್ತು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡನೆ ಆಗತ್ತೆ, ಸರ್ಕಾರ ನಿಲುವನ್ನು ತಾಳುತ್ತೆ ಅಂತ ಹೇಳಲಾಗ್ತಾ ಇತ್ತು. ಬಟ್ ಈಗ ಅದು 1 ವಾರಗಳ ಕಾಲ ಮುಂದಕ್ಕೆ ಹೋಗಿದೆ, ಕೇವಲ ಮಂಡನೆ ಮಾತ್ರ ಆಗಿರುವಂತದ್ದು. ಹರೀಶ್, ಮಧುಸೂದನ್, ತೀವ್ರ ಕುತೂಹಲ ಕೆರಳಿಸಿದಂತಹ ಜಾತಿ ಜನಗಣತಿ ಸಮೀಕ್ಷೆ ವರದಿ ಇವತ್ತು ಅಂಗೀಕಾರ ಆಗಿರುವಂತದ್ದು. ಸಂಪುಟ ಸಭೆಯಲ್ಲಿ ಇವತ್ತು ಮಂಡನೆ ಆಗಿದೆ, ಸರ್ಕಾರ ಅದನ್ನ ಸ್ವೀಕರಿಸಿದೆ ಕೂಡ. ಸೊ ಬಹಳ ಮುಖ್ಯವಾಗಿರುವಂತದ್ದು, ಹಿಂದುಳಿದ ಕಲ್ಯಾಣ ಸಚಿವರಾಗಿರುವಂತಹ ಶಿವರಾಜ್ ತಂಗಡಗಿ ಅವರು ಸಂಪುಟ ಸಭೆಯಲ್ಲಿ ಆ ಒಂದು ಬಾಕ್ಸ್ ಅನ್ನು ಓಪನ್ ಮಾಡ್ತಾರೆ. ಅಂದ್ರೆ ಸಂಪುಟಗಳು ಇರುವಂತಹ ಸಮೀಕ್ಷಾ ವರದಿಯ ಬಾಕ್ಸ್ ಅನ್ನು ಓಪನ್ ಮಾಡ್ತಾರೆ, ಅದನ್ನ ತೆಗೆದು ತೋರಿಸ್ತಾರೆ. ಮತ್ತೆ ಒಂದಷ್ಟು ಅದರಲ್ಲಿ ವಿವರಣೆಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಆಗುತ್ತೆ. ಸಂಪುಟ ಸಭೆಯಲ್ಲಿ ಎಲ್ಲಾ ಸಚಿವರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಪ್ರಮುಖವಾದ ಅಂಶಗಳನ್ನ ಸಂಪುಟ ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಸುದೀರ್ಘವಾಗಿ ಚರ್ಚೆ ಆಗಬೇಕು, ಅವರವರ ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗಬೇಕು ಅಂತಿಮವಾಗಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗುತ್ತೆ ಒಂದಷ್ಟು. ಅದಾದ ನಂತರ ಕೂಡ ಮುಖ್ಯವಾಗಿ ಎಲ್ಲಾ ಸಚಿವರಿಗೂ ಒಂದು ವರದಿಯನ್ನು ಕೊಡಬೇಕು, ಸಮೀಕ್ಷಾ ವರದಿಯನ್ನ ಅನ್ನುವಂಥ ನಿಟ್ಟಿನಲ್ಲಿ ಒಟ್ಟು 50 ಸಂಪುಟಗಳು ಆ ಒಂದು ವರದಿ ಸಮೀಕ್ಷೆ ಭಾಗ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಮುಂದಿನ ಗುರುವಾರ ಏಪ್ರಿಲ್ 17ನೇ ತಾರೀಕು ಸಂಜೆ 4 ಗಂಟೆಗೆ ಇದಕ್ಕಾಗಿ ವಿಶೇಷ ಸಚಿವ ಸಂಪುಟ ಸಭೆಯನ್ನ ಕೂಡ ಕರೆಯಲಾಗಿದೆ. ಅಂದು ಇದ್ರ ಬಗ್ಗೆ ಸ್ಪಷ್ಟ ನಿರ್ಧಾರವನ್ನ ಸರ್ಕಾರ ಕೈಗೊಳ್ಳಲಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಿದೆ. ಸೊ ಈಗಷ್ಟೇ ಕೂಡ ಸಂಪುಟ ಸಭೆ ಬಳಿಕ ಎಚ್.ಕೆ. ಪಾಟೀಲ್ ಅವರು ಹೇಳಿರುವಂಥದ್ದು. ಸೊ ಮುಂದಿನ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಸರ್ಕಾರ ಸ್ಪಷ್ಟ ನಿಲುವನ್ನು ಕೈಗೊಳ್ಳುತ್ತೆ. ಅದಕ್ಕೂ ಮೊದಲು ಸಚಿವರು ಎಲ್ಲರೂ ಕೂಡ ಅದನ್ನ ಅಧ್ಯಯನ ಮಾಡ್ತಾರೆ ಸುದೀರ್ಘವಾಗಿ, ಅವರ ಅಭಿಪ್ರಾಯಗಳ ನಂತರ ವ್ಯಕ್ತಪಡಿಸ್ತಾರೆ. ಅಂತಿಮವಾಗಿ ಸಂಪುಟ ಸಭೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟ ನಿಲುವನ್ನು ಕೈಗೊಳ್ಳಲಾಗುವುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗ ಚರ್ಚೆ ಒಂದು ಎಚ್.ಕೆ. ಪಾಟೀಲ್ ಅವರು ಹೇಳಿರುವಂಥದ್ದು. ಹಾಗಾಗಿ ಮುಂದಿನ ಸಂಪುಟ ಸಭೆಯತ್ತ ಎಲ್ಲರ ಚಿತ್ತ ನೆಟ್ಟಿದೆ. ಸೊ ಆದ್ರೆ ಎಲ್ಲೊಂದ್ ಕಡೆ ಕೆಲವರು ಇದಕ್ಕೆ ಸಂಬಂಧಪಟ್ಟಂಗೆ ಆಕ್ಷೇಪಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಜಾತಿ ಜನಗಣತಿ ಸರಿಯಾದ ರೀತಿಯಲ್ಲಿ ಆಗಿಲ್ಲ ಅನ್ನುವಂಥ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು 6 ಜನ ಕೂಡ ಸಚಿವರು ಕೂಡ ಗೈರು ಆಗಿದ್ರು, ಅನುಮತಿ ಪಡೆದು ಗೈರು ಆದ್ರೂ ಕೂಡ ಒಂದಷ್ಟು ಚರ್ಚೆಗಳನ್ನ, ಅನುಮಾನಗಳನ್ನ ಕೂಡ ಹುಟ್ಟಾಕಿದೆ. ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಮತ್ತು ಎಸ್ ಮಲ್ಲಿಕಾರ್ಜುನ್ ಸೇರಿದಂತೆ ಕೆಲವರೆಲ್ಲ ಏನ್ ಗೈರಾಗಿದ್ರು, ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಚರ್ಚೆಗಳು ಹುಟ್ಟು ಹಾಕಿರುವಂಥದ್ದು. ಹಾಗಾಗಿ 1 ವಾರಗಳ ಕಾಲ ಅವಧಿ ಇರುತ್ತೆ. ಸೊ
ಸಂಪುಟದಲ್ಲಿ ಏನೆಲ್ಲ ಇರುತ್ತೆ ಅನ್ನುವಂಥದ್ದನ್ನ ಅಂದ್ರೆ ಸಮೀಕ್ಷಾ ವರದಿಯ ಸಂಪುಟಗಳು ಏನೇನು ಡಿಸ್ಟ್ರಿಬ್ಯೂಟ್ ಆಗಿದೆ ಅದರಲ್ಲಿ ಏನು ಮಾಹಿತಿ ಇರುತ್ತೆ ಅದನ್ನ ಅನುಸರಿಸಿ ಎಲ್ಲರೂ ಅಭಿಪ್ರಾಯಗಳನ್ನ ಸಂಪುಟದಲ್ಲಿ ವ್ಯಕ್ತಪಡಿಸಬೇಕಾಗುತ್ತೆ ಸುದೀರ್ಘವಾಗಿ. ಅದಾದ ನಂತರ ಅಂತಿಮ ನಿರ್ಧಾರವನ್ನ ಕೈಗೊಳ್ಳುವಂಥದ್ದು. ಮಧುಸೂದನ್, ಹರೀಶ್, ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.